ಹಾಗಾದ್ರೆ ಯತೀಂದ್ರನ ಹಸ್ತಕ್ಷೇಪದಿಂದ ಸಿದ್ದು ಸಿಎಂ ಸ್ಥಾನಕ್ಕೆ ಕುತ್ತು ಬರುತ್ತಾ? ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಫುಲ್ ಗರಂ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯತೀಂದ್ರನ ಹಸ್ತಕ್ಷೇಪದಿಂದ ಸಿದ್ದು ಸಿಎಂ ಸ್ಥಾನಕ್ಕೆ ಕುತ್ತು ಬರುವಂತ ಸಾಧ್ಯತೆಗಳಿದೆಯಾ? ಹಾಗಾದ್ರೆ ಈ ಒಂದು ವಿಚಾರಕ್ಕೆ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಫುಲ್ ಗರಂ ಆಗಿದೆ ಅಂತೆ. ಯತೀಂದ್ರ ವಿರುದ್ಧ ಹೈಕಮಾಂಡ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೂರನ್ನ ಕೊಟ್ಟಿದ್ದಾರೆ ಅಥವಾ ಕೊಡಬಹುದು ಅನ್ನುವಂಥ ಸುದ್ದಿ ಕೇಳಿ ಬರ್ತಾ ಇದೆ. ಯತೀಂದ್ರನ ಹಸ್ತಕ್ಷೇಪದ ದಾಖಲೆ ಸಲ್ಲಿಕೆಗೆ ಮುಂದಾದ ಡಿಸಿಎಂ ಡಿಕೆ ಶಿವಕುಮಾರ್, ಡಿಸಿಎಂ ಡಿಕೆ ನಡೆಯಿಂದ ಈಗ ಸಿಎಂ ಸಿದ್ದರಾಮಯ್ಯ ಕಂಗಾಲಾಗಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಇದುವರೆಗೂ ಹೇಳಿರ್ತಕ್ಕಂಥ ಸುದ್ದಿ ಬೇರೆ. ಹಾಗಾದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಏನಾದರೂ ಚರ್ಚೆ ಆಗುವಂತ ಸಾಧ್ಯತೆ ಇದೆಯಾ? ಇವತ್ತು ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳಾದಂಥ ಡಿಸಿಎಂ ಅಂದ್ರೆ ಡಿಕೆ ಶಿವಕುಮಾರ್ ಅವರು ತೆರಳ್ತಾ ಇದ್ದಾರೆ. ಅಲ್ಲಿ ಈ ಒಂದು ವಿಚಾರದ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಯುವಂತ ಸಾಧ್ಯತೆಗಳಿದೆಯಾ? ಎಸ್, ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ರಿಪೋರ್ಟರ್ ವಿನೋದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವಿನೋದ್, ಈಗ ಈ ರಾಜ್ಯ ರಾಜಕಾರಣದಲ್ಲಿ ಏನ್ ನಡೀತಾ ಇದೆ? ಈಗ ಹೊರಗಿನ ನೋಟಕ್ಕೆ ಜನಗಳಿಗೆ ಕಾಣಿಸ್ತಿರೋದೇ ಬೇರೆ ವಿಚಾರ, ಆದರೆ ಒಳಗಡೆ ಬೇರೆ ವಿಚಾರ ನಡೀತಾ ಇದೆ. ಈಗ 60 ಆಡಳಿತ ಪಕ್ಷದ ಶಾಸಕರು, ಸಚಿವರುಗಳು ಎಲ್ಲರೂ ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಿದು ಅಂತ? ಪ್ರಮೋದ್, ರಾಜ್ಯ ರಾಜಕಾರಣದಲ್ಲಿ ಇದೀಗ ಕಳೆದ ಒಂದು 4-5 ವರ್ಷಗಳ ಬಳಿಕ ಮತ್ತೆ ಶಾಡೋ ಸಿಎಂ ಅನ್ನೋ ಒಂದು ವಿಚಾರ ಆಗಲಿ ವಿಷಯ ಆಗಲಿ ಪ್ರಸ್ತುತವಾಗಿ ಚರ್ಚೆ ಆಗ್ತಿದೆ. ಜೊತೆಗೆ ಚಾಲ್ತಿಯಲ್ಲಿದೆ. ಚರ್ಚೆ ಅಷ್ಟೇ ಅಲ್ಲ, ಚಾಲ್ತಿಯಲ್ಲಿದೆ. ಯಾಕೆ ಈ ಮಾತನ್ನು ನಾವು ಶಾಡೋ ಸಿಎಂ ಅಂತ ಬಳಸಿದ್ವಿ ಅನ್ನೋ ಒಂದು ವಿಚಾರ ನೋಡಿದರೆ, ಸಿಎಂ ಅವರ ಗಮನಕ್ಕೆ ಬಾರದೇ ಎಲ್ಲ ಅಧಿಕಾರವನ್ನು ಒಬ್ಬ MLC ಪ್ರಮೋದ್, ಒಬ್ಬ MLC ಅಷ್ಟೊಂದು ಪವರ್ಫುಲ್ ಆಗಿದೆ ಅಂದರೆ ನಿಜಕ್ಕೂ ಆ ವ್ಯಕ್ತಿಯ ಒಂದು ವರ್ಚಸ್ಸು ಯಾವ ಥರ ಬರೋದು? ಯಾಕಂದ್ರೆ ಸಿಎಂನೇ ಮೀರಿಸುವಷ್ಟು, ಜೊತೆಗೆ ಸಿಎಂ ಹೇಳಿರೋ ಮಾತು ಕೇಳದೇ ಇರತಕ್ಕಂಥ ಅಧಿಕಾರಿಗಳು ಈ ಒಂದು ಒಬ್ಬ MLC ಮಾತುಗಳನ್ನ ಕೇಳ್ತಾರೆ. ನಿಜಕ್ಕೂ ಇದು ಶಾಡೋ ಸಿಎಂ ಅಲ್ಲದೆ ಮತ್ತೆ ಇನ್ನೇನು ಆಗೋಕ್ಕೆ ಸಾಧ್ಯ ಪ್ರಮೋದ್? ಈಗ ನಾವು ಅವಾಗಲೇ ಹೇಳ್ತಾ ಇದ್ವಿ, ಕಳೆದ ಕೆಲವೊಂದಿಷ್ಟು ವರ್ಷಗಳ ಹಿಂದಷ್ಟೇ ಶಾಡೋ ಸಿಎಂ ಅನ್ನೋ ವಿಚಾರ ಬಿಜೆಪಿ ಸರ್ಕಾರದಲ್ಲಿ ಕೇಳಿ ಬಂತು. ಆ ಒಂದು ಬಿಜೆಪಿ ಸರ್ಕಾರದಿರ್ತಕ್ಕಂಥ ಒಬ್ಬ ಪವರ್ಫುಲ್ ಶಾಸಕನು ಸಾಕಷ್ಟು ಒಂದು ಪವರ್ಫುಲ್ ಕೆಲಸಗಳನ್ನು ಮಾಡಿದ್ರು ಅವರ ತಂದೆಯ ಪರವಾಗಿ. ಅದೇ ರೀತಿ ಇದೀಗ ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಒಂದು ಶಾಡೋ ಸಿಎಂ ಅನ್ನೋ ಒಂದು ವಿಚಾರ ಇದೀಗ ಚಾಲ್ತಿಯಲ್ಲಿದೆ. ಇಲ್ಲಿ ಪ್ರಮುಖವಾಗಿ ಶಾಡೋ ಸಿಎಂ ಅಂತಕ್ಕಂಥ ವಿಚಾರ ಇದೀಗ ಒಂದು ಬೆಳಕಿಗೆ ಬಂದಿಲ್ಲ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರ 2ನೇ ಆಡಳಿತದಲ್ಲಿ, ಪ್ರಥಮ ಆಡಳಿತ ಅಂದ್ರೆ 2013ರಿಂದ 2018ನೇ ಆಡಳಿತದಲ್ಲಿ ಏನಿತ್ತು ಅವರ ಪ್ರಥಮ ಅವಧಿಯಲ್ಲಿ, ಆ ಒಂದು ಅವಧಿಯಲ್ಲಿ ಯಾವುದೇ ರೀತಿ ಒಂದು ಶಾಡೋ ಸಿಎಂ ಆಗಿರಲಿ, ಜೊತೆಗೆ ಒಂದು ಅವರ ಪುತ್ರ ಹಸ್ತಕ್ಷೇಪ ಮಾಡ್ತಾ ಇರಲಿಲ್ಲ. ಯಾವಾಗ ಅವರ ಪುತ್ರ ಸಿಎಂ ಸಿದ್ದರಾಮಯ್ಯನವರ ಮೊದಲ ಪುತ್ರ ರಾಕೇಶ್ ಸಿದ್ದರಾಮಯ್ಯರ ನಿಧನ ಆದರೂ, ಅದಾದ ಬಳಿಕ ರಾಜ್ಯ ರಾಜಕಾರಣಕ್ಕೆ ಅಂದ್ರೆ ಸ್ಟೆಟಸ್ಕೋಪ್ ಇರ್ತಕ್ಕಂಥ ವ್ಯಕ್ತಿ ಇದೀಗ ಪವರ್ಫುಲ್ ಫೈಲ್ಗಳನ್ನ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇದೀಗ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಮೂಲತಃ ಯತೀಂದ್ರ ಸಿದ್ದರಾಮಯ್ಯನವರು ಒಬ್ಬ ಡಾಕ್ಟರು. ಆ ಒಂದು ಡಾಕ್ಟರ್ ಹುದ್ದೆ ಬಿಟ್ಟು MLC ಆಗಿ ಇದೀಗ ಅವರ ತಂದೆ ಸಿಎಂ ಆಗಿರ್ತಕ್ಕಂಥ ಪ್ರತಿಯೊಂದು ಇಲಾಖೆಯಲ್ಲೂ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂದ್ಬಿಟ್ಟು ಇದೀಗ ಎಲ್ಲ ನಾಯಕರು ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಇಲ್ಲಿ ಕೇವಲ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಕೆಲವೊಂದಿಷ್ಟು ಇಲಾಖೆಗಳು ಅಷ್ಟೇ ಅಲ್ಲ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಈಗ ಕೆಲವೊಂದಿಷ್ಟು ಇಲಾಖೆಗಳು ಬರ್ತವೆ. ವಾರ್ತಾ ಇಲಾಖೆ ಆಗಿರೋದು, ಗುಪ್ತಚರ ಇಲಾಖೆ, ಸಹಕಾರ ಇಲಾಖೆ ಆಗಿರಲಿ, ಮತ್ತೆ ಪರಿಶಿಷ್ಟ ಪಂಗಡ ಮತ್ತೆ ವಾಲ್ಮೀಕಿ ಇಲಾಖೆ, ಈ ಎಲ್ಲ ಇಲಾಖೆಗಳಿದೆ. ಆ ಇಲಾಖೆಗಳನ್ನು ಹೊರತುಪಡಿಸಿ ಹೈಕಮಾಂಡ್ ನಾಯಕರ ಜೊತೆ ನಿರಂತರ ಟಚ್ ಇರತಕ್ಕಂಥ ವ್ಯಕ್ತಿಗಳ ಜೊತೆನೆ ಇವರು ಆ ಒಂದು ಇಲಾಖೆಯಲ್ಲೇನೆ ಒಂದು ಕೈ ಹಾಕ್ತಾರೆ. ನಿಜಕ್ಕೂ ಇದು ಶಾಡೋ ಸಿಎಂ ಅಲ್ಲದೆ ಇನ್ಯಾವ ಸಿಎಂ ಅಂತ ಅನ್ನೋಕ್ಕೆ ಸಾಧ್ಯ ಈ ವಿಚಾರ ನನ್ನ ಪ್ರಮೋದ್. ಇಲ್ಲಿ ಪ್ರಮುಖವಾಗಿ ನಾವು ಕೆಲವೊಂದಿಷ್ಟು ವಿಚಾರಗಳನ್ನ ನೋಡಿದ್ರೆ, ಯಾಕೆ ಸಿಎಂ ಸಿದ್ದರಾಮಯ್ಯನವರು 2ನೇ ಆಡಳಿತ ಅವಧಿಯಲ್ಲಿ
ಪುತ್ರ ವ್ಯಾಮೋಹ ಬಂತು. ಯಾಕಂದ್ರೆ ಅವರ ಪ್ರಥಮ ಆಡಳಿತದಲ್ಲಿ ಅಂದ್ರೆ ಮೊದಲೇ ಟರ್ಮ್ನಲ್ಲಿ ಯಾವುದೇ ರೀತಿ ಪುತ್ರ ವ್ಯಾಮೋಹ ಇರಲಿಲ್ಲ. ಅವರ ಮೊದಲ ಪುತ್ರ ಆಗಿರ್ತಕ್ಕಂಥ ರಾಕೇಶ್ ಸಿದ್ದರಾಮಯ್ಯರು ಅಲ್ಲಲ್ಲಿ ರಾಜಕೀಯ ಕಾರ್ಯಕ್ರಮ ಗುರುತಿಸ್ಕೊತಾ ಇದ್ರು, ತಂದೆ ಜೊತೆ ಓಡಾಡ್ತಿದ್ರು. ಅದಾದ ಬಳಿಕ ಯಾವಾಗ ರಾಕೇಶ್ ಸಿದ್ದರಾಮಯ್ಯ ನಿಧನರಾದ್ರು, ಅದಾದ ಬಳಿಕ ಯತೀಂದ್ರ ಸಿದ್ದರಾಮಯ್ಯ MLC ಆದ್ರು. ಅದಾದ ಬಳಿಕ CM ಸಿದ್ದರಾಮಯ್ಯಗೆ ಪುತ್ರ ವ್ಯಾಮೋಹ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಿದೆ ಅಂತ ಹೇಳ್ಬೋದು. ಎಲ್ಲಿಗೆ ಅಂದ್ರೆ CM ಸಿದ್ದರಾಮಯ್ಯಗೆ ಪುತ್ರ ವ್ಯಾಮೋಹ ಇದೆ ಅಂದ್ರೆ ಅವರ ಕುರ್ಚಿಗೆ ಕಂಟಕ ಬಂದಿದೆ, ಬರ್ತಿದೆ ಅನ್ನೋದು ಅವರ ಗಮನಕ್ಕೆ ಅರಿವಿದ್ರು ಸಹ ಅವರು ಅದನ್ನು ಏನು ಹೇಳ್ತೀನಿ ಮತ್ತೆ ದಿನದಿಂದ ದಿನಕ್ಕೆ ಅವರು ತಮ್ಮ ಪ್ರೀತಿಯನ್ನು ಹೆಚ್ಚಿಸ ಹೋಗ್ತದೆ. ಸೊ ಅದೇ ಒಂದು ಕಾರಣದಿಂದ ಇದೀಗ ಯತೀಂದ್ರ ಸಿದ್ದರಾಮಯ್ಯ ಅವರು ತಮ್ಮ ವರ್ಚಸ್ಸನ್ನಾಗಲಿ ತಮ್ಮ ಶಾಡೋ CM ಪವರ್ ಅನ್ನ ಇದೀಗ ಎಲ್ಲ ಇಲಾಖೆಗಳು ತೋರಿಸ್ತಿದ್ದಾರೆ. ಇನ್ನು ಪ್ರಮುಖವಾಗಿ ನಾವು ಶಾಡೋ CM ಅಂತ ಒಂದು ಶಬ್ದ ಬಳಸ್ತಿರ್ತಕ್ಕಂಥ ಒಂದೇ ಒಂದು ಚಿಕ್ಕ ಉದಾಹರಣೆ ಹೇಳಿದ್ರೆ, ನಾವು ರಾಜ್ಯಪಾಲರ ಭಾಷಣ ಮಾಡ್ತಾ ಇದ್ರು ಜಂಟಿ ಸದನ ಉದ್ದೇಶಿಸಿ. ಆ ಒಂದು ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಆಗಲಿ ಮತ್ತೆ ಆ ಅಧಿವೇಶನ ಮುಗಿದ ಬಳಿಕ ಮಧ್ಯಾಹ್ನ ಇಂಧನ ಸಚಿವ KJ ಜಾರ್ಜ್ ಅವರು ತಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಿರ್ತಾರೆ. ಆ ಒಂದು ಸಭೆಯಲ್ಲಿ ಅಂದಿನ KPTCL MD ಪಂಕಜ್ ಕುಮಾರ್ ಪಾಂಡೆ ಇರ್ತಾರೆ. ಪಂಕಜ್ ಕುಮಾರ್ ಪಾಂಡೆ ಆ ಒಂದು ಸಭೆಯಲ್ಲಿದ್ದಾಗ, ಸಚಿವರ ಸಭೆಯಲ್ಲಿದ್ದಾಗ ಯತೀಂದ್ರ ಸಿದ್ದರಾಮಯ್ಯ ಕಡಿಮೆ ಮಾಡಿಬಿಟ್ಟು ಏಕಾಏಕಿ ತುರ್ತಾಗಿ ನೀವು ನನ್ನ ಭೇಟಿಯಾಗಿ ಅಂತೇಳಿ ಫೋನ್ ಕಟ್ ಮಾಡ್ತಾನೆ ಪ್ರಮೋದ್. ಅಂದ್ರೆ ಎಷ್ಟರ ಮಟ್ಟಿಗೆ ಅಂತ ನಾವಿಲ್ಲಿ, ಯಾಕಂದ್ರೆ ಒಬ್ಬ CM ರೇ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನೀವು ನನ್ನ ತುರ್ತಾಗಿ ಬಂದು ಭೇಟಿಯಾಗಿ ಅರ್ಜೆಂಟ್ ಕೆಲಸ ಇದೆ ಅನ್ನೋ ಮಾತುಗಳು ಹೇಳ್ತಾರೆ. ಆದರೆ ಒಬ್ಬ CM ಪುತ್ರ, ಒಬ್ಬ MLC ನೀವು ತುರ್ತಾಗಿ ನಾನು ಬಂದು ಭೇಟಿಯಾಗಿ ಇಷ್ಟು ಹೇಳಿ ಅದು ಅವ್ರು ಹೇಳ್ತಾರೆ, ಇಲ್ಲ ನಾನು ಸಚಿವರ ಸಭೆಯಲ್ಲಿದ್ದೀನಿ, ನಾನು ಸಭೆ ಮುಗಿದ ನಂತರ ನಾನು ನಿಮ್ಮ ಬಂದು ಭೇಟಿ ಮಾಡ್ತೀನಿ ಅಂದ್ಬಿಟ್ಟು ಮಾತುಗಳನ್ನು ಪಂಕಜ್ ಕುಮಾರ್ ಪಾಂಡೆ ಹೇಳ್ತಾರೆ. ಇಲ್ಲ ನೀವು ನನ್ನ ಭೇಟಿ ಆಗ್ಬೇಕನ್ನುವ ಕಾರಣವನ್ನು ಅವ್ರು ಹೇಳಿದ್ರು. ಅದಾದ ಅಷ್ಟೇ ತಡ ಈ ಒಂದು ಕಾರಣಕ್ಕೆ ಅಂದ್ರೆ ಆ ಒಂದು ಇನ್ಸಿಡೆಂಟ್ ಆದ ಬಳಿಕ ಅವರು ಭೇಟಿ ಆಗದೇ ಇರೋ ಕಾರಣಕ್ಕೆ ಅವ್ರ ಮೇಲೆ ಸಸ್ಪೆಂಡ್ ಮಾಡಕ್ಕೆ ರೆಡಿ ಆಗಿದ್ರು, ಅಂದ್ರೆ ಶಿಸ್ತು ಕ್ರಮ ಜರುಗಿಸಕ್ಕೆ ರೆಡಿ ಆಗಿದ್ರು. ಅವತ್ತೇ CS ಶಾಲರಿ ರಿಜಿಸ್ಟರ್ ನೋಟಿಸ್ ಇಶ್ಯೂ ಮಾಡ್ತಾರೆ. ಸೊ ಹಾಗಾಗಿ ಇಷ್ಟೆಲ್ಲ ಪ್ರಮುಖ ಖಾತೆಗಳಲ್ಲಿ, ಅದು CM ಸಿದ್ದರಾಮಯ್ಯ ಆಪ್ತರ ಖಾತೆಯಲ್ಲಿ ಇವರು ಈ ತರ ಹಸ್ತಕ್ಷೇಪ ಮಾಡಿದೆ. ಯಾವ ಒಂದು ನಾಯಕರುಗಳಿಗೆ ಒಂದು ಬೇಜಾರಾಗಲ್ಲ ನೀವೇ ಹೇಳಿ? ಯಾಕಂದ್ರೆ KJ ಜಾರ್ಜ್ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಅಲ್ವೇ ಇಲ್ಲ. ಯಾಕಂದ್ರೆ ನಾವು KJ ಜಾರ್ಜ್ ಅವರನ್ನು ಯಾವುದೇ ಕಾರಣಕ್ಕೂ ಸಾಮಾನ್ಯ ವ್ಯಕ್ತಿ, ಅವರೊಬ್ಬ ಉಳಿದ ಸಚಿವರ ತರ ಅಂತ ನಾವು ಅವ್ರನ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅವರಿಗೆ ಇರ್ತಕ್ಕಂಥ ಹೆಸರೇ ಬೇರೆ, ಅವರಿಗೆ ಇರ್ತಕ್ಕಂಥ ವರ್ಚಸ್ಸೇ ಬೇರೆ ಹೈಕಮಾಂಡ್ ಮಟ್ಟದಲ್ಲಿ. ಸೊ ಆ ಒಂದು ಕಾರಣದಿಂದ ಒಂದು ಬೇಸತ್ರು, ನನ್ನ ಇಲಾಖೆಯಲ್ಲಿ ನಾನೇ ಸುಪ್ರೀಂ, ನನ್ನ ಇಲಾಖೆಯಲ್ಲಿ ಈ ವ್ಯಕ್ತಿ ಹೆಂಗೆ ಹಸ್ತಕ್ಷೇಪ ಮಾಡ್ತಾರೆ, ಜೊತೆಗೆ ನಾನು ತೆಗೆದುಕೊಂಡಿರೋ ಸಭೆಯಲ್ಲಿ ಅರ್ಧಕ್ಕೆ ಎದ್ದು ಬಿಟ್ಟು ಮಾತಾಡಿದ್ರೆ ಇವರು ಯಾಕೆ ನಾವು ಇವರ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾರೆ, CM ಸಿದ್ದರಾಮಯ್ಯ ಅಡಿಯಲ್ಲಿ ಕೆಲಸ ಮಾಡ್ತೀನಿ ಅಂದ್ರೆ ಕೆಂಡಮಂಡಲ ಆಗ್ಬಿಡ್ತಾರೆ ಯಾವತ್ತು ಇಂಧನ ಸಚಿವ KJ ಜಾರ್ಜ್ ಅವರು. ಸೊ ಆ ಒಂದು ಕಾರಣಕ್ಕೆ ಅವತ್ತಿನಿಂದ ಒಂದು ಬೇಜಾರಿಗೆ ಅಂದ್ರೆ ಸಿಟ್ಟಾಗಿ ಒಂದು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಕ್ಕೆ ಹೋಗಿದ್ರು ಅನ್ನೋದು ಇದೀಗ ಎಲ್ಲ ಜಗಜ್ಜಾಹಿರ್ ಆಗಿದೆ. ಆದರೆ ಇಲ್ಲಿ ಪ್ರಮುಖವಾಗಿ ಒಂದು ಸಚಿವ ಪ್ರಮುಖ ಖಾತೆ ಅಂದ್ರೆ ಪ್ರಮುಖ ಮುಖಂಡ, ಯಾಕಂದ್ರೆ ಕಾಂಗ್ರೆಸ್ನಲ್ಲೂ ಪ್ರಮುಖ ಮುಖಂಡ, AICC ಮಟ್ಟದಲ್ಲೂ ಅಷ್ಟೊಂದು ಕಾಂಟ್ಯಾಕ್ಟ್ ಇಟ್ಟಿದ್ದಾರೆ. ಜೊತೆಗೆ ಸೋನಿಯಾ ಗಾಂಧಿ ಜೊತೆ 1-to-1 ಇದ್ದಾರೆ. ಅಂಥವ್ರನ್ನೇ ಒಂದು ರಾಜೀನಾಮೆ ಕೊಡೋಕೆ ಮುಂದಾಗಿದ್ದಾರೆ. ನಿಜಕ್ಕೂ ಇದು ಯತೀಂದ್ರ ಸಿದ್ದರಾಮಯ್ಯ ಅವರ ಹಸ್ತಕ್ಷೇಪ ಎಷ್ಟರ ಮಟ್ಟಿಗೆ ಇರ್ಬೋದು ಪ್ರಮೋದ್? ಕೇವಲ ಇದು ಇಂಧನ ಇಲಾಖೆ ಅಷ್ಟೇ ಅಲ್ಲ ಪ್ರಮೋದ್, ವಸತಿ ಇಲಾಖೆಯಲ್ಲಿ ಮತ್ತು ಲೋಕೋಪಯೋಗಿ ಇಲಾಖೆಯಲ್ಲಿ ಮತ್ತೆ ಹಿಂದುಳಿದ ಇಲಾಖೆಯಲ್ಲಿ ಎಲ್ಲ ಇಲಾಖೆಯಲ್ಲೂ ಇವರು ಯತೀಂದ್ರ ಸಿದ್ದರಾಮಯ್ಯ ಹಸ್ತಕ್ಷೇಪ ಮಾಡ್ತಿದ್ದ ಅಂದ್ಬಿಟ್ಟು ಎಲ್ಲ ಸಚಿವರುಗಳು ಆರೋಪ, ಇವನ್ ನಾಟ್ ಕೆಲವೊಂದಿಷ್ಟು ಸಚಿವರು, ಎಲ್ಲ ಸಚಿವರುಗಳು ಆರೋಪವನ್ನು ಮಾಡ್ತಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಈ ಏನು DCM DK ಶಿವಕುಮಾರ್ ಹಸ್ತಕ್ಷೇಪ ಮಾಡ್ತಿದ್ದಾರೆ ಮತ್ತೆ ಕೆಲವೊಂದಿಷ್ಟು ವಿರೋಧ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತು DCM DK ಶಿವಕುಮಾರ್ ಹೈಕಮಾಂಡ್ ನಾಯಕರ ಮುಂದೆ ಈ ಒಂದು ವಿಚಾರವನ್ನು ಮಂಡನೆ ಮಾಡಲಿದ್ದಾರೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮದ ಮಾಹಿತಿಗಾಗಿ ವಿನೋದ್.